ಪ್ರಭಾವಿ ರಾಜಕಾರಣಿ ಪುತ್ರನಿಂದ ಹಿಟ್ ಅಂಡ್ ರನ್. ರಾಜಕಾರಣಿ ಎಚ್ಎಂ ರೇವಣ್ಣ ಪುತ್ರನಿಂದ ಆಕ್ಸಿಡೆಂಟ್ ಆಗಿದೆ. ಎಚ್ಎಂ ರೇವಣ್ಣ ಮಗ ಶಶಾಂಕ್ನಿಂದ ಆಕ್ಸಿಡೆಂಟ್ ಆಗಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. 23 ವರ್ಷದ ಯುವಕ ರಾಜೇಶ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಈ ಅಪಘಾತ ಆಗಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. 23 ವರ್ಷದ ಯುವಕ ರಾಜೇಶ್ ಎನ್ನುವಂತಹ ಯುವಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ನೋಡಿ, ಗುಡೇಮಾರನಹಳ್ಳಿ ಈ ಗೇಟ್ನ ಬಳಿ ನಡೆದಿರುವಂತಹ ಘಟನೆ ನೋಡಿ. ಎಚ್ಎಂ ರೇವಣ್ಣ ಪುತ್ರ ಶಶಾಂಕ್ ಅವರು ಅಪಘಾತವನ್ನ ಮಾಡಿ ಈಗ ಎಸ್ಕೇಪ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತೊಂದು ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಿ, ರಾಜೇಶ್ ಅನ್ನುವಂತಹ ವ್ಯಕ್ತಿ ಇದೀಗ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇಪ್ಪತ್ಮೂರು ವರ್ಷದ ಯುವಕ ರಾಜೇಶ್ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ವ್ಯಕ್ತಿ. ಬೈಕ್ ಸವಾರನಿಗೆ ಕಾರಿನಲ್ಲಿ ಗುದ್ದುಕೊಂಡು ಹೋಗಿದ್ದಾರೆ ಶಶಾಂಕ್. ಫಾರ್ಚುನರ್ ಕಾರು ಡಿಕ್ಕಿಯಿಂದ ಯುವಕ ರಾಜೇಶ್ ಸಾವನ್ನಪ್ಪಿದ್ದಾರೆ. ಆಕ್ಸಿಡೆಂಟ್ ಮಾಡಿ ರೇವಣ್ಣ ಪುತ್ರ ಶಶಾಂಕ್ ಎಸ್ಕೇಪ್ ಆಗಿದ್ದಾರೆ. ಬೆಂಗಳೂರಿನ ಗುಡೇಮಾರನಹಳ್ಳಿ ಟೋಲ್ನಲ್ಲಿ ಈ ಒಂದು ಅಪಘಾತ ನಡೆದಿದೆ. ಅಪಘಾತ ಆದ ನಂತರ ಏನಾಯಿತು ಏನು ಒಂದು ಚೂರು ಗಮನವನ್ನ ಕೊಡದೆ ಅಪಘಾತ ಆದ ತಕ್ಷಣ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನೋಡಿ, ಎಚ್ಎಂ ರೇವಣ್ಣ ಪುತ್ರ ಶಶಾಂಕ್ ಹಿಟ್ ಅಂಡ್ ರನ್ಗೆ ಯುವಕ ಬಲಿಯಾಗಿದ್ದಾನೆ. ರಾಜೇಶ್ ಮೃತ ದುರ್ದೈವಿ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆ ಹುಡುಗನ ಫೋಟೋವನ್ನ ಕೂಡ ಗಮನಿಸ್ತಾ ಇದ್ದೀರಿ. ರಾಜೇಶ್ ಇದೀಗ ಮೃತಪಟ್ಟಿದ್ದಾನೆ. ಇದೀಗ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಈ ರೀತಿಯಾಗಿ ಅಪಘಾತ ಮಾಡಿದ ತಕ್ಷಣ ಏನಾಯ್ತು ಏನು ಅಂತ ಹೇಳಿ ವಿಚಾರಿಸದೆ ಹಾಗೆ ಎಸ್ಕೇಪ್ ಆಗಿದ್ದಾರೆ ಸ್ಥಳದಲ್ಲಿ. ಇನ್ನು ಮುಂದೆ ಇದೇನಾಗುತ್ತೆ, ಯಾವ ರೀತಿಯಾಗಿ ತಿರುವನ್ನ ಪಡೆದುಕೊಳ್ಳುತ್ತೆ ಅಂತಂದ್ರೆ, ನಮ್ಮ ಕಾರ್ ಡ್ರೈವರ್ ಈ ರೀತಿಯಾಗಿ ಅಪಘಾತ ಮಾಡಿದ್ದಾನೆ, ಅದರಲ್ಲಿ ನಾನಿರಲಿಲ್ಲ, ಮತ್ತೊಂದು ಮಗದೊಂದು ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಡ್ತಾರೆ. ಎಷ್ಟೇ ಆದರೂ ಪ್ರಭಾವಿಗಳು ಹೇಗೆ ಬೇಕಾದರೂ ತಿರುಚುವಂತಹ ಕೆಲಸಕ್ಕೂ ಕೂಡ ಮುಂದಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಅಥವಾ ನಾನು ಒಂದು ಆ ಕಾರ್ನಲ್ಲಿ ಇರಲಿಲ್ಲ ಅನ್ನುವಂತಹ ಒಂದಷ್ಟು ವಿಚಾರವನ್ನ ಕೂಡ ಅವರು ಹೇಳಬಹುದು. ಎಲ್ಲವೂ ಕೂಡ CCTV ಫುಟೇಜ್ಗಳ ಆಧಾರದ ಮೇಲೆ ನಿಂತಿದೆ. ಕಾರ್ನ ಒಳಗಡೆ ಯಾರಿದ್ರು, ಯಾವ ಕಡೆ ಪ್ರಯಾಣವನ್ನ ಮಾಡ್ತಾ ಇದ್ರು, ಎಷ್ಟು ಗಂಟೆ ಸುಮಾರಿಗೆ ಇದು ಆಗಿರುವಂತಹ ಘಟನೆ, ಕಾರ್ನಲ್ಲಿ ರೇವಣ್ಣ ಪುತ್ರ ಶಶಾಂಕ್ ಅವರು ಇಲ್ವಾ, ಕಾರು ಚಾಲಕ ಈ ರೀತಿಯಾಗಿ ಅಪಘಾತವನ್ನ ಮಾಡಿ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾನ, ಈ ಅಪಘಾತ ಆದ ಸಂದರ್ಭದಲ್ಲಿ ಗಾಡಿಯನ್ನ ನಿಲ್ಸೂ ಕೂಡ ನೋಡಿಲ್ಲ. ಅಪಘಾತ ಆಯ್ತಾ, ಆಗಿದ್ದಾಗ್ಲಿ ನನಗೇನಾಗಬೇಕು, ನನ್ನ ಜೀವ ಸೇಫ್ ಅಲ್ವಾ ಅಂದ್ಬಿಟ್ಟು ಎಸ್ಕೇಪ್ ಆಗಿದ್ದಾರೆ ಸ್ಥಳದಿಂದ. ಪಾಪ ಇದೀಗ ರಾಜೇಶ್ ಮೃತಪಟ್ಟಿದ್ದಾರೆ. ಶಶಾಂಕ್ನಿಂದ ಈ ಆಕ್ಸಿಡೆಂಟ್ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬೈಕ್ ಸವಾರನಿಗೆ ಕಾರ್ನಲ್ಲಿ ಗುದ್ಕೊಂಡು ಹೋಗಿದ್ದಾರೆ. ಅಪಘಾತ ಆದ ತಕ್ಷಣ ರಾಜೇಶ್ ನೆರಳಾಡಿದ್ದಾರೆ ಸ್ಥಳದಲ್ಲಿ ಬಿದ್ಕೊಂಡು. ಆದರೆ ಯಾರೂ ಕೂಡ ಬಂದು ಸಪೋರ್ಟ್ ಮಾಡಿಲ್ಲ. ಆ ಸಂದರ್ಭದಲ್ಲಿ ಮೇ ಬಿ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಇದು ನೈಟ್ ಟೈಮಲ್ಲಿ ಆಗಿರುವಂತಹ ಘಟನೆ ಅಂತ ಕಾಣಿಸ್ತಾ ಇದೆ. ಆ ಸಂದರ್ಭದಲ್ಲಿ ಯಾರೂ ಇರಲಿಲ್ಲ ಬಂದು ಸಹಾಯ ಮಾಡೋದಕ್ಕೆ. ಇದೀಗ ರಾಜೇಶ್ ಮೃತಪಟ್ಟಿದ್ದಾರೆ. ಅಪಘಾತವನ್ನ ಮಾಡಿದಂತಹ ಕಾರನ್ನು ಕೂಡ ಗಮನಿಸ್ತಾ ಇದ್ದೀರಿ, ಯಾವ ರೀತಿಯಾಗಿ ಕಂಡೀಷನ್ ಇದೆ ಅಂತ ಹೇಳಿ. ಅಷ್ಟು ದೊಡ್ಡ ಕಾರು ಚಿಕ್ಕ ಬೈಕ್ಗೆ ಗುದ್ದಿದಂತಹ ಸಂದರ್ಭದಲ್ಲಿ ಅಪಘಾತದ ತೀವ್ರತೆ ಎಷ್ಟರ ಮಟ್ಟಿಗಿತ್ತು ಅಂತ ಹೇಳಿ ಅಂದಾಜು ಮಾಡ್ಕೊಳ್ಬೇಕು. ಪ್ರಾಣ ಹೋಗುವಷ್ಟರ ಮಟ್ಟಿಗೆ ಅಪಘಾತ ಆಗಿದೆ ಅಂತಂದ್ರೆ ಇನ್ನು ಎಷ್ಟು ವೇಗವಾಗಿ ಕಾರನ್ನ ಚಾಲನೆ ಮಾಡ್ಕೊಂಡು ಹೋಗ್ತಾ ಇದ್ರು. 23 ವರ್ಷ ಕೇವಲ ಬೆಂಗಳೂರಿನ ಗುಡೇಮಾರನಹಳ್ಳಿ ಟೋಲ್ನಲ್ಲಿ ನಡೆದಿರುವಂತಹ ಅಪಘಾತ. ಈ ಟೋಲ್ ಬಳಿ ಆಗಿರುವಂತಹ ಹಿನ್ನೆಲೆಯಲ್ಲಿ CCTVಗಳು ಇರುತ್ತೆ. ಹೇಗಾಯಿತು, ಟೋಲ್ ಪಾಸ್ ಮಾಡಿರ್ತಾರೆ, ಅಲ್ಲಿ ಟೋಲಿಂದನೂ ಕೂಡ ಹಣವನ್ನು ಕಟ್ಟುವಂತಹ ಕೆಲಸ ಅಥವಾ ಫಾಸ್ಟ್ಯಾಗ್ ಮುಖಾಂತರ ಹಣ ಕೂಡ ಕಟ್ಟಾಗಿರುತ್ತೆ. ಮತ್ತು ಅಲ್ಲೆಲ್ಲ ಕೂಡ CCTV ಇರುತ್ತೆ. ಯಾರಿದ್ರು ಕಾರ್ನ ಒಳಗಡೆ ಅನ್ನೋದು ಸದ್ಯಕ್ಕೆ ಸಿಕ್ಕಬೇಕಾಗಿರುವಂತಹ ಮಾಹಿತಿ.
ಸದ್ಯಕ್ಕೆ ಈಗ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ತನ್ನದಲ್ಲದ ತಪ್ಪಿಗೆ ಈಗ ಕುಟುಂಬದವರು ಕಣ್ಣೀರನ್ನ ಹಾಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. 23 ವರ್ಷದ ರಾಜೇಶ್ ಇದೀಗ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. HM ರೇವಣ್ಣ ಪುತ್ರ ಶಶಾಂಕ್ನಿಂದ ಈ ಅಪಘಾತ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈ ವೇಗವಾಗಿ ಕಾರು ಚಾಲನೆ ಮಾಡ್ತಾ ಇದ್ದರ ಹಿನ್ನೆಲೆ ಈ ರೀತಿಯಾಗಿ ಆಯ್ತಾ, ಅಥವಾ ರಾಜೇಶ್ ಏನಾದರೂ ರಾಂಗ್ ರೂಟ್ನಲ್ಲಿ ಬರ್ತಾ ಇದ್ರ, ಅಥವಾ ಕಾರೇ ರಾಂಗ್ ರೂಟ್ನಲ್ಲಿ ಹೋಗ್ತಾ ಇತ್ತಾ ಗೊತ್ತಿಲ್ಲ. ಈ ಅಪಘಾತ ಆಗೋದಕ್ಕೆ ಕಾರಣ ಏನು? ಎಷ್ಟು ಗಂಟೆಯ ಸುಮಾರಿಗೆ ಈ ಅಪಘಾತ ಆಗಿದೆ? ಕಾರ್ನಲ್ಲಿ ಯಾರ್ಯಾರಿದ್ರು ಕಾರ್ನಲ್ಲಿ? ಬರೀ HM ರೇವಣ್ಣ ಅವರ ಪುತ್ರ ಶಶಾಂಕ್ ಮಾತ್ರ ಇದ್ರ, ಅಥವಾ ಬೇರೆ ಯಾರಾದರೂ ಅವ್ರ ಜೊತೆಲಿ ಇದ್ರ? ಈ ಕಾರು ಚಾಲಕರು ಯಾರಾದರೂ ಅಪಘಾತ ಮಾಡಿ ಕಂಡು ಕಾಣದ ರೀತಿಯಾಗಿ ಎಸ್ಕೇಪ್ ಆದ್ರ ಸ್ಥಳದಲ್ಲಿ, ಅಥವಾ ಕುಡಿದು ಗಾಡಿಯನ್ನ ಓಡಿಸ್ತಾ ಇದ್ರ? ಈ ರೀತಿಯಾಗಿ ನಾನಾ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಸದ್ಯಕ್ಕೆ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನ ಕೊಟ್ಟು ಸ್ಥಳ ಪರಿಶೀಲನೆ ಮಾಡಿ ಕೇಸನ್ನ ದಾಖಲು ಮಾಡಿಕೊಳ್ಬೇಕಾಗಿದೆ. ಈಗಾಗಲೇ ಕೇಸ್ ದಾಖಲಾಗಿದೆ ಅಂತ ಕಾಣಿಸುತ್ತೆ. ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ನಡೆಸಬೇಕಾಗಿದೆ. ಈಗ ಹೋದ ಜೀವ ಅಂತೂ ವಾಪಸ್ ಬರೋದಿಲ್ಲ, ಆದರೆ ಯಾರು ಅಪಘಾತ ಮಾಡಿದ್ದು ಅನ್ನುವಂತಹ ಪ್ರಶ್ನೆ. ಕಾರೇನೋ ಶಶಾಂಕ್ ಅವ್ರದ್ದು ಅನ್ನೋದು ಗೊತ್ತಾಗ್ತಾ ಇದೆ. ಅದರಲ್ಲಿ ಅವರೇ ಇದ್ರಾ ಇಲ್ವಾ? ಕುಡಿದು ಗಾಡಿ ಓಡಿಸ್ತಾ ಇದ್ರ? ಎಷ್ಟು ಜನ ಇದ್ರು ಕಾರ್ನ ಒಳಗಡೆ? ಅಪಘಾತ ಆದ ನಂತರ ಯಾಕೆ ನಿಲ್ಲಿಸ್ಲಿಲ್ಲ, ಯಾಕೆ ವಿಚಾರಿಸ್ಲಿಲ್ಲ? ಅಥವಾ ಅಪಘಾತ ಆದ ತಕ್ಷಣ ಅಟ್ಲೀಸ್ಟ್ ನಿಲ್ಲಿಸಿ ಏನಾಯ್ತು ಏನು ಅಂತ ನೋಡಿದಿದ್ರೆ ರಾಜೇಶ್ ಬದುಕುಳಿಯುವಂತಹ ಲಕ್ಷಣಗಳು ಇತ್ತ? ಗೊತ್ತಿಲ್ಲ. ನೋಡ್ಬೇಕು ತನಿಖೆ ಆದ್ಮೇಲೆ ಏನಾಗುತ್ತೆ.